ನಾವು ಬಂದಿದ್ದೀವಿ. ಇದು ನಮ್ರತಾ ಜೀವನ, ನಮ್ಮ ಚಾನಲ್ಲು ಅದೇ. ಇವತ್ತು ಯಾಕೆ ನಾವು ಹಿಂಗೆ ಸುಮ್ಮನೆ ಕೂತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಬಿಕಾಸ್ ಶೆಕೆ ಆಗ್ತಿದೆ, ಫ್ಯಾನ್ ಹಾಕಬೇಕು. ಕಂಠ ಸರಿ ಮಾಡಿ. ನಾನು ಹೇಳ್ತೀನಿ, ನೀನು ವೆಲ್ಕಮ್ ಟು. ಬೇಡ 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 ಬೇಡ, ನಾನು ನಿನ್ನ ನೋಡ್ತಿದ್ದೆ. ವೆಲ್ಕಮ್ ಟು ನಮ್ರತಾಸ್ ಜೀವನ. ಸೊ ಇದೊಂದು ಪುಟ್ಟಾಣಿ ವ್ಲಾಗು. ಸೊ ಏನು ವ್ಲಾಗ್ ಅಂದರೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ನಾವಿವತ್ತು ಒಂದು ಪ್ರಾಡಕ್ಟ್ನ ರಿವೀಲ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದೇ ಇದು ರಿವೀಲ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇದನ್ನು ನಾವು ಆರ್ಡ್ರ್ ಮಾಡಿ ಆಲ್ಮೋಸ್ಟ್ 2 months ಆಯಿತು. ನಾವು ಎಲ್ಲಿ ಆರ್ಡ್ರ್ ಮಾಡಿದ್ದು ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ, ಸ್ಕ್ಯಾಮ್ ಆಗಬೇಡಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಓಪನ್ ಮಾಡೋಣ. ಸೊ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ, ಜೀವನ್ ಅವ್ರು ಇನ್ನೂ ನೋಡಿಲ್ಲ, ಅವ್ರಿಗೆ ರಿಯಾಕ್ಷನ್ ನೋಡೋಣ. ಐಸಾಚೆ ಇದ್ಯಾವ ಬುಕ್ ಮಾಡಿದ್ದೆ? ಮೊದಲೇ ಮಾಡಿದ್ದು. ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಇದೇನು ಪ್ರಾಡಕ್ಟ್ ಅಂತ. ಹೇಗಿದೆ? ಸೂಪರ್ ಆಗಿದೆ. ಅದೇ ನನ್ನ ನೀನು ಬಿಡಲಾರೆ ಅನ್ನೋ ಲೆವೆಲ್ಗಿದೆ ಇದು. ಏನಪ್ಪ ಅಂದರೆ ಇದು ನನ್ನ ಫೇವ್ರೆಟ್ಟು. ಜೀವನ ಅವ್ರಿಗೆ ಗೊತ್ತಿಲ್ಲ, ನನ್ನ ಫೇವ್ರೆಟ್ ಪಿಕ್ಚರು. ನಂಗೆ ತುಂಬ ಆಸೆ ಇತ್ತು ಇದನ್ನ ಫ್ರೇಮ್ ಮಾಡಿಸಿ ನಮ್ಮ ರೂಮಲ್ಲಿ ಹಾಕೊಬೇಕು ದೊಡ್ಡದಾಗಿ ಅಂತ ತುಂಬ ಆಸೆ ಇತ್ತು. ಬಟ್ ಪುಟಾಣಿ ಬಂದ್ಬಿಟ್ಟಿದೆ. ಇದು ಇಲ್ಲಿ ನೋಡ್ಬೋದು, ನಿಮಗೆ ಉಲ್ಟಾ ಕಾಣಿಸ್ತಿದೆ ಜೀವಂತ ಅಂತ. ಇಲ್ಲಿ ಜೀವಂತ ಅಂತ ಹ್ಯಾಶ್ಟ್ಯಾಗ್ ಜೀವಂತ ಅಂತ ಹಾಕಿದ್ದೀನಿ. ಬಟ್ ಗುಡ್ ಸೈಡ್ ಅಂತ ಹೇಳ್ಬೇಕಂದ್ರೆ ಲೈಫ್ ಟೈಮ್ಗೆ ಮೆಮೊರಿ ಉಳ್ಕೊಳ್ಳುತ್ತೆ. ಬಟ್ ನಮ್ರತಾ ಆಕಾಶ್ ಅವ್ರು ಹೇಳಿದ್ದಂಗೆ ಅವ್ರು ಬುಕ್ ಮಾಡಿದ್ದು 3 feet 2 feet ಅಂತ. ಬಟ್ ಇಲ್ಲಿ ಬಂದಿರೋದು 2 feet 1.5 feet. ಅದ್ರಲ್ಲಿ ಮಕ್ಕರಾಗಿದ್ದಾರೆ ಇವರು. ಮಕ್ಕರಾಗಿದ್ದೀವಿ. ಸೊ ಫೋನಲ್ಲಿ ಫೋಟೋ ಹಾಕ್ತೀನಿ, ಎಷ್ಟು ಅಂದರೆ ಅಲ್ಲಿ ಫೋಟೋ ಹಾಕ್ತೀನಿ. ಅವ್ರು ಎಷ್ಟು ಪ್ರಾಮಿಸ್ ಮಾಡಿದ್ದು, ಎಷ್ಟು ಲೆಂತ್ ಬರುತ್ತೆ ಅಂತ ಪ್ರಾಮಿಸ್ ಮಾಡಿದ್ರು, ಅದನ್ನ ಫೋಟೋ ಹಾಕ್ತೀನಿ. ಬಟ್ ಬಂದಿರೋದು ಇಷ್ಟು. ಬಟ್ ಸೊ ಅದು ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. 1 kg ಇದೆ ಅಂತ ಇದು, ತುಂಬ ಭಾರ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ನಾವು ಮಕ್ಕರಾಗಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬಟ್ 1,000 ರೂಪಾಯಿ ಇಷ್ಟೇ ಅನಿಸುತ್ತೆ ಬರೋದು. ಮೇ ಬಿ ಇಲ್ಲಿ ಮಾಡಿಸಿದ್ರೆ ಆಲ್ಮೋಸ್ಟ್ ಇದಕ್ಕಿಂತ ಅಂದರೆ 1,000 ರೂಪಾಯಿಗಿಂತ ಜಾಸ್ತಿನೇ ತೊಗೊತಾರೆ, ಆ್ಯಕ್ಚುಲಿ ಜಾಸ್ತಿ ತೊಗೊತಾರೆ. ಸೊ ಅಲ್ಲಿ ಯಾವ ಪೇಜ್ ಅಂದರೆ ಫೋಟೋ ಫ್ರೇಮ್ ಮೇಕರ್ಸ್ ಅಂತ. ಅವರು ಮೇ ಬಿ ಚೆನ್ನೈ ಅವ್ರ ಗುಜರಾತ್ ಇದು ಅನಿಸುತ್ತೆ. ನಾನು 55,000 ಫಾಲೋವರ್ಸ್ ಇದ್ದರು ನೋಡಿ ಫುಲ್ ಮಕ್ಕರಾಗ್ಬಿಟ್ಟೆ. ಅವ್ರು ಏನು ಮಾಡಿದ್ರು ಅಂದರೆ ಫಸ್ಟು ಸ್ಟಾರ್ಟಿಂಗ್ ಲೈಕ್ 2 months ಬ್ಯಾಕ್, 2 months 1.5 month ಆಯಿತು. ಆವಾಗ ನೋಡಿಬಿಟ್ಟು ಬುಕ್ ಮಾಡಿದೆ ನಾನು. ರಿವ್ಯೂಸ್ ಎಲ್ಲ ಚೆನ್ನಾಗಿ ರಿವ್ಯೂಸ್ ಬರ್ತಿತ್ತು. ಅಂದರೆ ಡೆಲಿವರಿ ಎಷ್ಟೊತ್ತು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಬೇಗ ಬರುತ್ತೆ ಅಂತ ನಾನು ಬುಕ್ ಮಾಡಿದೆ. 999 ಯಾರು ಬಿಡ್ತಾರೋ ಇಷ್ಟು ಅಂದರೆ ನೀವು ನಂಬಲ್ಲ. ಲೈಕ್ ಆಲ್ಮೋಸ್ಟ್ ನನ್ನ ಇಲ್ಲಿವರೆಗೂ ಫ್ರೇಮ್ ಹೇಳಿದ್ದೆ ಅವರು, ನನ್ನ ನೈಟ್ಗೆ ಇಷ್ಟು ಬರುತ್ತೆ ಅಂತ. ಸೊ ಆ ಫ್ರೇಮು 999 ಅಂತ ಅಂದರು. ನಾನು ಮಕ್ಕರಾಗಿ ಪೇಮೆಂಟ್ ಮಾಡಿ ಬಿಟ್ಟೆ. ಅದು ಹೇಳಿದ್ದೆ 3 feet 2 feet ಅಂತ ನೀನು ಹೇಳಿದ್ದು ನನಗೆ. ಇಲ್ಲ, ಆಲ್ಮೋಸ್ಟ್ ದೊಡ್ಡದು ಬರುತ್ತೆ ಅಂತ ನಾನು ಹೇಳಿದ್ದು. ಅದಾದಮೇಲೆ ಒಂದು 2 ದಿನ ಆಯಿತು. ಅವರೇನು ಡಿಸ್ಪ್ಯಾಚು ಅದೇನು ಹೇಳಿಲ್ಲ. ನಾನೇ ಕೇಳಿದೆ ಡೆಲಿವರಿ ಯಾವಾಗ ಅಂತ. ಅವರು 6 to 7 days ಅಂದರು. ಓಕೆ 6 to 7 days ಅಂದರು. 6 to 7 days ಆದಮೇಲೆ ಕೇಳಿದೆ, ವೆಯ್ಟ್. ಅವರ ಮೆಸೇಜ್ ರಿಪ್ಲೈ ಇಲ್ಲ, ಏನಿಲ್ಲ. ಎಷ್ಟು ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ. ನಾನು ಬಿಡು ಆಯಿತು ಸ್ಕ್ಯಾಮು, ಇನ್ನು ಆಯಿತು ಬಿಡು 1,000 ರೂಪಾಯಿ ಹೋಗಿ ಅಂದ್ಕೊಂಡು ಇವ್ರಿಗೂ ಹೇಳಿರಲಿಲ್ಲ ನಾನು. ಇದು ಸರ್ಪ್ರೈಸಾಗಿ ಬರಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ತುಂಬ ಬೇಗ ಸರ್ಪ್ರೈಸಾಗಿ ನಿನಗೂ ಬಂದಿದೆ. ಓಕೆ ಹಂಗಾಯಿತು. ಆಮೇಲೆ ಓಪ್ಸ್ ಬಿಟ್ಬಿಟ್ಟಿದ್ದೆ ನಾನು, ಇನ್ನೇನು ಒಬ್ಬರಲ್ಲ ಬಿಡು ಅಂದ್ಬಿಟ್ಟು. ಆಮೇಲೆ ಇವ್ರಿಗೆ ಹೇಳಿದೆ ಸ್ಕ್ಯಾಮ್ ಆಗಿಬಿಟ್ಟಿದ್ದೀನಿ, 1,000 ರೂಪಾಯಿ ಹೋಯ್ತು ಅಂತ. ನಾನು ಮರ್ತೋಗ್ಬಿಟ್ಟಿದ್ದೆ. ಅದಾದಮೇಲೆ 1 ತಿಂಗಳು ಆದಮೇಲೆ ನನಗೆ ಒಂದು ಪೋಸ್ಟಿಂದ ಮೆಸೇಜ್ ಬಂತು, ಹಿಂಗೆ ಡೆಲಿವರಿ ಅಂದರೆ ಇದೆ ಡೆಲಿವರಿ ಬರುತ್ತೆ ಈಸ್ಕೊಳ್ಳಿ ಅಂತ. ಅದು ಏನಂದರೆ 150 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕು, ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಟ್ಟಿದ್ದಾರೆ. ಅದು ಹೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, 150 ರೂಪೀಸ್ ಕೊಡಬೇಕಾಗಿತ್ತು. ಅದು ಬಂದು 1 ತಿಂಗಳಾಯಿತು. ಅದು ಪಿಕಪ್ ಆಗಿ 15 days ಆಯಿತು. 15 days ಮೇಲೆ ಆಯಿತು. ಕಾದಿ ಇವತ್ತು ಬಂದಿದೆ. ಸೊ ಇವತ್ತು ಈಸ್ಕೊಂಡೆ.
ಬಂದಿದೆ. ಬಟ್ ಓಕೆ, ಸ್ಯಾಟಿಸ್ಫ್ಯಾಕ್ಟ್ರಿ. ಓಕೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಸ್ಕ್ಯಾಮ್ ಆಗೇ ಆಗ್ತಾರೆ, ನಾವು ಆಗಿದ್ದೀವಿ ಅಷ್ಟೇ. ಸ್ಕ್ಯಾಮ್ ಆಗಿದ್ದೀವ ಇಲ್ಲ ಅಂದರೆ ಅವ್ರ ಫೋಟೋಸ್ನ ನೀವು ಅಂದರೆ ಅವ್ರ ಪ್ರೊಫೈಲ್ ಹೋಗಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಫೋಟೋನೇ ಇದೆ. ಬಟ್ ಅವ್ರು ಏನು ಸ್ಕ್ಯಾಮ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಇದಂತೂ ಪಕ್ಕಾ ಸ್ಕ್ಯಾಮೇ. ನಾನು ಇದು ಮಾಡಿರೋದು ಅವರು ಅಂದರೆ ಅವ್ರಿಗೂ ಲಾಭ ಆಗಬೇಕಲ್ವ, ಏನು ಮಾಡೋಕ್ಕಾಗುತ್ತೆ. ಬಟ್ ಒಟ್ಟಿನಲ್ಲಿ ಕಳಿಸ್ಕೊಟ್ರಲ್ಲ, ನಾನು ಪೂರ್ತಿ ಹಣ ಹೋಗಿಲ್ಲಲ್ಲ, ತುಂಬ ಖುಷಿ ಆಗುತ್ತೆ ಬಂದಿರೋದಕ್ಕೆ. ಆ್ಯಂಡ್ ಈ ಥರ ಫೋಟೋ ಏನೋ ನಿಮಗೂ ಬೇಕಿದ್ರೆ ಅದೇ ಪೇಜಲ್ಲಿ ಮಾಡಿಸ್ಬೇಕಂತಿದ್ರೆ ನೋಡಿ, ಇಷ್ಟೆಲ್ಲ ಇದೆ. 2 ತಿಂಗಳು 1 ತಿಂಗಳು 1.5 ತಿಂಗಳು ಕಾಯಂಗಿದ್ರೆ ತಗೊಳ್ಳಿ, ಮಾಡಿಸಿ. ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಬೆಟರು. ಸೊ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೋ ಏನಾರು ಒಂಚೂರು ಇದಾಗಿದ್ರು ಅಲ್ಲೋ ಕೇಳ್ಕೊಬೋದು. ಬಟ್ ಇದಂತೂ ನಾವು ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ, ಬಟ್ ಸೇಫಾಗಿ ನೋಡ್ಕೋಬೇಕು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಗಟ್ಟಿಯಾಗಿದೆ, ತುಂಬ ಗಟ್ಟಿಯಾಗಿ ಕೊಟ್ಟಿದ್ದಾರೆ. ನಾವು ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಅಷ್ಟೇ. ಈ ವ್ಲಾಗ್ ಅಂದರೆ ಇಷ್ಟೇ, ಇದನ್ನೇ ಹೇಳ್ಬೇಕಾಗಿತ್ತು, ಒಂದು ಮಿನಿ ವ್ಲಾಗ್ ಅಷ್ಟೇ. ನಿಮ್ಗೇನಾರ ಈ ವಿಡಿಯೋ ಇಷ್ಟ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಫೋಟೋ ಏನು ಹೇಳಿ. ಇವ್ರೇನಾರ ಮಾತಾಡಬೇಕು ಅಂತ ಇದ್ರು ಅದನ್ನು ಕಮೆಂಟ್ ಮಾಡಿ. ಜೀವನ್ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಪ್ಲೀಸ್ ಜೀವನ್ ಮಾತಾಡು ಅಂತ ಕಮೆಂಟ್ ಮಾಡಿ. ಹಾಗಾದ್ರೂ ಜೀವನ್ ಅವ್ರು ಮಾತಾಡ್ತಾರ ನೋಡೋಣ. ನೀವೆಷ್ಟು ಕಮೆಂಟ್ ಮಾಡ್ತೀರಾ ಅದಕ್ಕಷ್ಟು ಅವ್ರು ಮಾತಾಡಬೇಕು. ಒಂದು ಬ್ಲಾಗ್ ಫುಲ್ ಅವರೇ ಮಾತಾಡಬೇಕು. ಆಮೇಲೆ ನನಗೆ ಕಮೆಂಟ್ ಮಾಡಬೇಡಿ, ನೀನು ಅವ್ಳನ್ನ ಮಾತಾಡೋಕೆ ಬಿಡಲ್ಲ ಅಂತ. ನಾನು ಮಾತಾಡೋಕೆ ಬಿಡಲ್ಲ ಅಂತಲ್ಲ, ಅವರೇ ನನ್ನ ನಾಚಿಕೆ ನೀನೇ ಮಾತಾಡು ಅಂತ ಹೇಳೋದು. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆಲ್ಮೋಸ್ಟ್ 400 ರೀಚ್ ಆಗಿದ್ದೀವಿ. ಆ್ಯಂಡ್ ವೀಕ್ಲಿ 2 ವಿಡಿಯೋ, ಅಟ್ಲೀಸ್ಟ್ 2 ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ತುಂಬ ಈ ಕೆಲಸದ ನಡುವೆ ತುಂಬ ಕಷ್ಟ ಆಗ್ತಾಯಿದೆ. ಇವಾಗೂ ಇವ್ರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಇವಾಗ ವಿಡಿಯೋ ಮಾಡ್ತಾ ಇರೋದು. ಓಪ್ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಓಪ್ 500 ಬೇಗ ಆಗುತ್ತೆ ಅಂತ. ಎಸ್, ಓಕೆ, ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಅಷ್ಟೇ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಲೈಕ್ ಮಾಡಿ, ಥ್ಯಾಂಕ್ ಯು, ಶೇರ್ ಮಾಡಿ.